ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದಿನಾಂಕ 17 ನವಂಬರ್ 2024ರಂದು ಕಂಡಕ್ಟ್ ಮಾಡಲಾದಂಥ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ HK ಈ ಒಂದು ವಿಭಾಗದ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪತ್ರಿಕೆ 1, ಈ ಪತ್ರಿಕೆ 1ರ ಒಂದು ಕ್ವಶನ್ಗಳ ಜೊತೆಗೆ ಅವುಗಳ ಆಫಿಷಿಯಲ್ ಒಂದು ಆನ್ಸರ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡುವ. ಫ್ರೆಂಡ್ಸ್, ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಜನ ನೋಡಿರ್ತೀರಿ, ಬಟ್ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರತಿಯೊಂದು ಕ್ವಶನ್ಗೆ ಕರೆಕ್ಟಾದ ಆನ್ಸರ್ ಯಾವುದು ವಿತ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡೋಣ. ಇದು ಮುಂಬರುವ ನಿಮಗೆ ನಾನ್ HK PDO ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು ನೀವು. ಸಬಾಲ್ಟರ್ನ್ ದೃಷ್ಟಿಕೋನವು ಏನು? ನೋಡಿ, ಸಬಾಲ್ಟರ್ ದೃಷ್ಟಿಕೋನ ಇದೊಂದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ. ಸೊ ಇದು ಕರೆಕ್ಟ್ ಆಗುತ್ತಾ? ಆಮೇಲೆ ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃಸ್ಥಾಪಿಸಲು ಪ್ರಯತ್ನಿಸ್ತದೆ. ಇದು ಕೂಡ ಕರೆಕ್ಟ್ ಆಗುತ್ತಾ? ನೆಕ್ಸ್ಟ್ ನೋಡಿ, ಇದು ರೈತರು, ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳೆಂದು ಪರಿಗಣಿಸ್ತದೆ. ಇದು ಕೂಡ ಕರೆಕ್ಟು. ಆದ್ದರಿಂದ ಇಲ್ಲಿ ಏನಾಗುತ್ತದೆ, ಮೇಲಿನ ಎಲ್ಲವೂ ಅಂದರೆ ಮೇಲಿನ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು. ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಅಂದರೆ ಸ್ವಂತ ಒಂದು ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು. ಅರ್ಥ ಆಯ್ತಾ? ಸೊ ಇಲ್ಲಿ ಆಪ್ಷನ್ 2 ಆಗುತ್ತಾ. ಥರ್ಡ್ ಕ್ವಶನ್ ನೋಡಿ, ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ. ಇದಂತೂ ಸಿಂಪಲ್ ಕ್ವಶನ್, ಯಾಕೆಂದರೆ ಸ್ಟೀಫನ್ ಹಾಕಿಂಗ್ ಫೇಮಸ್ ಆಗಿರೋದು ಫಾರ್ ದ ಸ್ಟಡಿ ಆಫ್ ಬ್ಲ್ಯಾಕ್ ಹೋಲ್ಸ್ ಅಂದರೆ ಕಪ್ಪು ರಂಧ್ರಗಳು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಹಿಯರ್. ಆಮೇಲೆ 4ನೇ ಕ್ವಶನ್ ನೋಡ್ಬೋದು ನೀವು. ಓರಾನ್, ಮುಂಡಾ, ಸಂತಾಲ್ ಈ ಒಂದು ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರ್ತಾವೆ? ನಿಮಗೆ ಒಂದು ಸಿಂಪಲ್ ಆದಂಥ ಒಂದು ಟ್ರಿಕ್ ಹೇಳ್ತೀನಿ. ಈ ಮುಂಡಾ ಅನ್ನೋದು ಬಂತಂದ್ರೆ ನೀವು ಒಂದೇ ಒಂದು ನೆನಪಿಡಿದು, ಅದು ಜಾರ್ಖಂಡ್. ನೋಡಿ, ಮುಂಡಾ ನೋಡಿ, ಮುಂಡಾ ಜಾರ್ಖಂಡ್. ಈ ಡ ಸೇಮ್ ಜಾರ್ಖಂಡ ಮುಂಡಾ. ಹೌದಾ? ಒಂದು ಸ್ವಲ್ಪ ರೈಮಿಂಗ್ ವರ್ಡ್ಸ್ ಟೈಪ್ ಇರ್ತಾವೆ. ಓಕೆ, ಆಮೇಲೆ ಓರಾನ್, ಸಂತಾಲ ಈ ಎಲ್ಲ ಬುಡಕಟ್ಟುಗಳು ಈ ಒಂದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತಾವ. ಆಮೇಲೆ 5ನೇ ಕ್ವಶನ್ ನೋಡ್ಬೋದು. ಇಲ್ಲಿ ಈ ಒಂದು ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ GS ಗುರ್ರೆ ಅಂತ ಬರ್ತಾರೆ. GS ಗುರ್ರೆ ಇವರು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಇದನ್ನು ಅವರು ನೆನಪ ಬರೀತಾರೆ. 4 ಆಗುತ್ತೆ ಅಲ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ MN ಶ್ರೀನಿವಾಸ್ ಅಂದರೆ ಇಲ್ಲಿ ಏನು? ಜಸ್ಟ್ ಅ ಮಿನಿಟ್. ಇದು 1ನೇದ್ದು 4. ಓಕೆ, ಆಮೇಲೆ MN ಶ್ರೀನಿವಾಸ್ ಇದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ 4-3 ಇದು 1-2 ಬರ್ತದೆ. ಐರಾವತಿ ಕರ್ವೆ ಇವ್ರದ್ದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್. ಆಮೇಲೆ AR ದೇಸಾಯಿ
ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್. ಸೊ ಆದ್ದರಿಂದ ಇಲ್ಲಿ 4312 ಕರೆಕ್ಟ್ ಆಗುತ್ತಾ. ಸೊ ಆದ್ದರಿಂದ ಇಲ್ಲಿ 4312 ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 6ನೇ ಕ್ವಶನು ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿದೆ. ಓಕೆ, ಇಲ್ಲಿ 4213 ಆಗುತ್ತೆ ಕರೆಕ್ಟ್ ಆನ್ಸರ್. ರಾಜಾ ರಾಮಮೋಹನ್ ರಾಯ್ ಏನಾಗುತ್ತೆ, ಸತಿ ಪದ್ಧತಿಯ ನಿರ್ಮೂಲನೆ. ಓಕೆ, ಆಮೇಲೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರು ವಿಧವಾ ಪುನರ್ವಿವಾಹಕ್ಕೆ ಏನಪ್ಪ ಅಂದರೆ ಈ ಒಂದು ವಿಧವೆಯರಿಗೆ ಪುನರ್ವಿವಾಹವನ್ನು ಮಾಡಲಿಕ್ಕೆ ಇವರು ಏನಪ್ಪ ಶ್ರಮಿಸ್ತಾರೆ. ಆಮೇಲೆ ಸಾವಿತ್ರಿಬಾಯಿ ಫುಲೆ ಇವರು ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಈ ರಾಜಾ ರಾಮಮೋಹನ್ ರಾಯ್ ಅವರು ಈ ಸತಿ ಪದ್ಧತಿಯ ನಿರ್ಮೂಲನೆ ಮಾಡ್ತಾರೆ. ಬಟ್ ಆ ಒಂದು ಟೈಮಲ್ಲಿ ಬ್ರಿಟಿಷರ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಯಾರಾಗಿದ್ದರು ಅಂದರೆ ಸರ್ ವಿಲಿಯಂ ಬೆಂಟಿಂಕ್ ಅಂತ ಈ ಒಂದು ಗವರ್ನರ್ ಜನರಲರ ಸಹಾಯದ ಮೂಲಕ ಈ ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಮಾಡ್ತಾರೆ. ಹೌದಾ? ಮತ್ತು ಇನ್ನೊಂದು ಕ್ವಶನು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ವಿಧವಾ ಪುನರ್ವಿವಾಹ ಇದನ್ನು ಮಾಡ್ತಾರೆ. ಬಟ್ ಈ ಒಂದು ಟೈಮಲ್ಲೇ ಗವರ್ನರ್ ಜನರಲ್ ಯಾರಿದ್ರು? ಲಾರ್ಡ್ ಡಾಲ್ಹೌಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಆದ್ದರಿಂದ ಆಪ್ಷನ್ 2 ಕರೆಕ್ಟ್ ಆಗುತ್ತಾ. 8ನೇ ಕ್ವಶನ್ ನೋಡ್ಬೋದು. ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ. ನೋಡಿ, ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಈ 3 ಗ್ರಾಮೀಣ ಸಮಾಜದ 3 ಒಂದು ಆಧಾರ ಸ್ತಂಭಗಳು, ಮೇನ್ ಪಿಲ್ಲರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಆ್ಯಸ್ ಪರ್ ದ ಆಫಿಷಿಯಲ್ ಕೆ ಆನ್ಸರ್ಸ್ ಇಲ್ಲಿ ಕರೆಕ್ಟ್ ಆನ್ಸರ್ ಕೆ ಡೇವಿಸ್ ಆಗುತ್ತೆ. ಕೆ ಡೇವಿಸ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇದು ಸಿಂಪಲ್ ಇದೆ ನೋಡಿ, ಏನಿಲ್ಲ. ಪುರುಷಾರ್ಥಗಳು ಅಂದ್ರೇನು? ಜೀವನದ ಉದ್ದೇಶಗಳು. ಆಮೇಲೆ ಆಶ್ರಮಗಳು, ವಿಶ್ರಾಂತಿಯ ತಾಣ. ವರ್ಣ ಅಂದ್ರೇನು? ಬಣ್ಣ. ವೇದಗಳು, ಬುದ್ಧಿವಂತಿಕೆ ಮತ್ತು ಜ್ಞಾನ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅನುಶೀಲನ ಸಮಿತಿ ಹಾಗೂ ಯುಗಾಂತರಗಳು ದೀರ್ಘಕಾಲದವರೆಗೆ ಇವು ಏನಾಗಿದ್ವು? ಇವು ಒಂದು ಕ್ರಾಂತಿಕಾರಕ ಸೊಸೈಟಿಗಳು, ಅಂದರೆ ರಿವಾಲ್ಯೂಷನರಿ ಸೊಸೈಟಿಗಳಾಗಿದ್ದವು. ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು. ಕ್ರಾಂತಿಕಾರರಾದ ಅಶ್ಫಾಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹಿರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು? ಫ್ರೆಂಡ್ಸ್, ಈ ಅಶ್ಫಾಕುಲ್ಲಾ ಖಾನು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹಿರಿ ಇವರು 1925ರಲ್ಲಿ ಅಂದರೆ ಆಗಸ್ಟ್ 9ರಂದು ಒಂದು ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣಕ್ಕಾಗಿ ಇವರನ್ನು ಗಲ್ಲಿಗೇರಿಸಲಾಯಿತು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ಬೋದು, ಖುದಾಯಿ ಖಿದ್ಮತ್ಗಾರನ್ನು ಯಾರು ಸ್ಥಾಪಿಸಿದರು? ಖಾನ್ ಅಬ್ದುಲ್ ಗಫಾರ್ ಖಾನ್. ಈ ಒಂದು ಖುದಾಯಿ ಖಿದ್ಮತ್ಗಾರನ್ನು ಯಾವ ಒಂದು ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಯಿತಂತ ಹೇಳಕ್ಕೆ ಹೋದರೆ, ಈ ಒಂದು ಖುದಾಯಿ ಖಿದ್ಮತ್ಗಾರನ್ನು 1929
1929ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವರಿಂದ ಏನಪ್ಪ ಸ್ಥಾಪಿಸಲಾಯಿತು. ಆಮೇಲೆ 13ನೇ ಕ್ವಶನ್ ನೋಡಿ, ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕ ಯಾವುದು? ನೀತಿಸಾರ. ಇದನ್ನು ರಚಿಸಿದ್ದವರು ಯಾರು? ಕಮಂಡಕ. ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ್ದ ವಾಕಾಟಕದ ಏಕೈಕ ರಾಜ ಯಾರು? ಪ್ರವರಸೇನ ಒಂದು, ಅಂದರೆ ಮೊದಲನೆಯ ಪ್ರವರಸೇನ. ಇವನಿಗೆ ಸಾಮ್ರಾಟನೆಂಬ ಒಂದು ಬಿರುದಿತ್ತು. ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ? ಸಾಂಚಿ ಶಾಸನ. ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವಾಗಿದೆ? ಬೀತರ್ಗಾಂವ್ ದೇವಾಲಯ. ನೋಡ್ರಿ, ಮೊಟ್ಟ ಮೊದಲು ಭಾರತದಲ್ಲಿ ಇಟ್ಟಿಗೆಯಿಂದ, ಮೊದಲು ಕಲ್ಲು ಮತ್ತು ಒಂದು ಸ್ವಲ್ಪ ಪ್ರಾಚೀನ ಕಾಲದಲ್ಲಿ ಒಂದು ಮುಂತಾದ ಒಂದು ವಿವಿಧ ತರಹದ ಮಣ್ಣಿನಿಂದ ಕಟ್ತಿದ್ರು, ಕಲ್ಲಿನಿಂದ ಹೆಚ್ಚಾಗಿ. ಬಟ್ ಇಟ್ಟಿಗೆಯಿಂದ ಮೊಟ್ಟ ಮೊದಲು ಕಟ್ಟಿದ ದೇವಾಲಯ ಯಾವುದಂದರೆ ಬೀತರ್ಗಾಂವ್ ದೇವಾಲಯ. ಬಟ್ ಈ ಒಂದು ಬೀತರ್ಗಾಂವ್ ದೇವಾಲಯ ಇರುವ ರಾಜ್ಯ ಯಾವುದು? ಈ ಒಂದು ದೇವಾಲಯ ಎಲ್ಲಿ ಬರ್ತದೆ? ಉತ್ತರ ಪ್ರದೇಶದ ರಾಜ್ಯದ ಕಾನ್ಪುರ್ ಎಂಬ ಜಿಲ್ಲೆಯಲ್ಲಿ ಕಂಡುಬರ್ತದೆ ಬೀತರ್ಗಾಂವ್. ಓಕೆ, ಸೊ ಇದು ಒಂದು ಗುಪ್ತ ಡೈನೆಸ್ಟಿ ಅಥವಾ ಗುಪ್ತ ಎಂಪೈರ್ ಇವರ ಒಂದು ಕಾಲದಲ್ಲಿ ಇದನ್ನು ಬಿಲ್ಟ್ ಮಾಡಲಾಯಿತು. ಮೇನ್ಲಿ 5ನೇ ಶತಮಾನ. 5ನೆಯ ಶತಮಾನದಲ್ಲಿ ಈ ಬೀತರ್ಗಾಂವ್ ಟೆಂಪಲನ್ನು ಕಟ್ಟಲಾಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, 1580ರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು? ನೋಡಿರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಮ್ಯಾಕ್ಸಿಮಮ್ ಜನ 12 ಮತ್ತು 15 ಅಂತ ಕನ್ಫ್ಯೂಸ್ ಆಗಿದ್ದಾರೆ. 12 ಕರೆಕ್ಟ್ ಐತೋ 15 ಕರೆಕ್ಟ್ ಐತೋ? ನಾನು ಕೂಡ ಒಂದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ಗಳಲ್ಲಿ 12 ಪ್ರಾಂತಗಳಂತ ಮಾಡಿದ್ದೀನಿ. ಸೊ ಇದು 12 ಪ್ರಾಂತಗಳು ಕರೆಕ್ಟ್ ಇದ್ದಾವೆ, ಒಟ್ಟು 12. ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು? ಲಾರ್ಡ್ ಮೆಕಾಲೆ. ಓಕೆ, ನೆಕ್ಸ್ಟ್, ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣಗಳವಾಗಿದ್ದವು? ಇವು ಗ್ರಾಮ ಸಮಿತಿ ಅನ್ನೋದು ಹೆಚ್ಚಾಗಿ ಈ ಚೋಳರ ಒಂದು ಕಾಲದಲ್ಲಿ ಹೆಚ್ಚು ಒಂದು ಏನಪ್ಪ, ಇವು ಅವರ ಒಂದು ಕಾಲದಲ್ಲಿನ ಒಂದು ಪ್ರಮುಖ ಲಕ್ಷಣಗಳಾಗಿದ್ದವು. ನೆಕ್ಸ್ಟ್ ಕ್ವಶನ್ ಬರ್ತದ, 20ನೇ ಕ್ವಶನ್ ನೋಡ್ಬೋದು ನೀವು. 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶೀಕರಿಯನ್ನು ನಡೆಸಿದ್ದು ಮತ್ತು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಗೋಪಾಲಕೃಷ್ಣ ಗೋಖಲೆ. ನೆನಪಿರಲಿ, 1905ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಇವರು ಸ್ವದೇಶೀಕರಣೆಯನ್ನು ನೀಡ್ತಾರೆ. ಬನಾರಸ್ ಅಧಿವೇಶನ ನೆನಪಿರಬೇಕು. 1905 ಎಲ್ಲಿ ನಡೆಯಿತು? ಬನಾರಸ್ದಲ್ಲಿ. ಬನಾರಸ್ ಅಧಿವೇಶನದಲ್ಲಿ ಯಾವ ಕರೆಯನ್ನು ನೀಡಲಾಯಿತು? ಸ್ವದೇಶಿ ಕರೆಯನ್ನು. ಅದರ ಒಂದು ಅಧ್ಯಕ್ಷತೆ ಯಾರ್ದಿತ್ತು? ಗೋಪಾಲಕೃಷ್ಣ ಗೋಖಲೆ. ಇಲ್ಲೇ 3 ಕ್ವಶನ್ ಆಗ್ತಾವೆ ನಿಮಗೆ. USA ದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಗದರ್ ಪಕ್ಷವನ್ನು ಅಥವಾ ಗದರ್ ಪಾರ್ಟಿ ನವಂಬರ್ 1913ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಬಟ್ ಯಾರು ಮಾಡ್ತಾರೆ? ಲಾಲಾ ಹರ್ದಯಾಳ್. ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರ ನೆಲಹಾಸಿನಲ್ಲಿತ್ತು? ಬೆಂಗಳೂರು ಎಂಬ ಹೆಸರು ಮೊಟ್ಟ ಮೊದಲು ಉಲ್ಲೇಖ ಯಾವ ಶಾಸನದಲ್ಲಿತ್ತು?
ಅಂತ ಕೇಳಿದ್ದಾರೆ. ಇದು ವೇಣುಗೋಪಾಲಸ್ವಾಮಿ ದೇವಸ್ಥಾನ. ವೇಣುಗೋಪಾಲಸ್ವಾಮಿ ದೇವಸ್ಥಾನ. ಆಮೇಲೆ 23ನೇ ಕ್ವಶನ್ ನೋಡಿ, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? ಸೊ ಒಂದು ತಪ್ಪದ, ಇದು ತಪ್ಪದ, ಇದು ತಪ್ಪದ, ಹೌದಾ? ಕರೆಕ್ಟ್ ಆನ್ಸರ್ ಜಾತ್ಯತೀತ ಅಂದರೆ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರ್ತದ. ಅಂದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಹೂದಿ, ಪಾರಸಿ, ಬೌದ್ಧ ಹೀಗೆ ಮುಂತಾದ ಸಿಖ್ ಮುಂತಾದ ಒಂದು ಧರ್ಮಗಳಿದ್ದಾವೆ. ಬಟ್ ಈ ಧರ್ಮ ಮೇಲು ಈ ಧರ್ಮ ಮೇಲು ಅಂತ ಇಲ್ಲ, ಎಲ್ಲ ಧರ್ಮಗಳು ಒಂದೇ. ಅಂದರೆ ಇದು ನಮ್ಮ ರಾಷ್ಟ್ರ ತಟಸ್ಥ ನ್ಯೂಟ್ರಲ್ ಆಗಿದೆ ಧರ್ಮದ ರೂಪದಲ್ಲಿ. ಆದ್ದರಿಂದ ಜಾತ್ಯತೀತ ಎಂಬ ಪದವನ್ನು ನಾವು ಪ್ರಸ್ತಾವನೆಯಲ್ಲಿ ನೋಡಬಹುದು. ಮಂತ್ರಿಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು? ಇಲ್ಲಿ ಮಂತ್ರಿಗಳನ್ನು ನೀವು ಲೋಕಸಭೆಯಿಂದ ಸೆಲೆಕ್ಟ್ ಆದಂಥ ಮೆಂಬರ್ಗಳು, ಲೋಕಸಭೆ ಮೆಂಬರು, ರಾಜ್ಯಸಭೆ ಮೆಂಬರು ಮತ್ತು ಶಾಸಕಾಂಗದ ಹೊರಗೆ ಅಂದರೆ ಈ ಒಂದು ಎರಡೂ ಮನೆಗಳ ಸದಸ್ಯ ಇಲ್ಲದಿದ್ರೂ ನೀವು ಮತ್ತೊಬ್ಬ ಹೊರಗಿನ ಒಬ್ಬ ವ್ಯಕ್ತಿಯನ್ನು ನೀವು ಮಂತ್ರಿ ಮಾಡ್ಬೋದು. ಬಟ್ ಆ ಮಂತ್ರಿ ಆದ ಒಂದು ದಿನಾಂಕದಿಂದ ಅವನು 6 ತಿಂಗಳದ ಒಳಗೆ ಯಾವುದಾದರೂ ಒಂದು ಮನೆಯ ಸದಸ್ಯನಾಗಬೇಕು. ಅರ್ಥ ಆಯ್ತಾ? ಸೊ ಆದ್ದರಿಂದ ಎ ಬಿ ಸಿ ಇದೆಲ್ಲ ಕರೆಕ್ಟ್ ಆಗುತ್ತಾ? ಅಂದರೆ ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತಾ? ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರ್ತದೆ. ಡ್ಯಾಶನ್ನು ಹೊರತುಪಡಿಸಿ. ಯಾವುದು? ಅಯಸ್ಕಾಂತೀಯ ಧ್ರುವ, ಮ್ಯಾಗ್ನೆಟಿಕ್ ಪೋಲ್ಸ್. ನೆಕ್ಸ್ಟ್, ಈ ಕೆಳಗಿನ ಪ್ರತಿಪಾದನೆಗಳಲ್ಲಿ ಯಾವುದು ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿನ ಭಾರತದ ರಾಷ್ಟ್ರಪತಿಯ ಅಧಿಕಾರಗಳ ಸರಿಯಾದ ಒಂದು ವಿವರಣೆಯನ್ನು ನೀಡ್ತದೆ? ನೋಡಿರಿ, 356 ಆರ್ಟಿಕಲ್ ಏನು ಹೇಳ್ತದ? ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯದ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದ. ಆದ್ದರಿಂದ ಈ ರಾಜ್ಯದ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಯಾವ ಸಂದರ್ಭದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು? ಒಂದು ವೇಳೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಅರ್ಥ ಆಯ್ತಾ? ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರೆ ಆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಆಪ್ಷನ್ ನಂಬರ್ 2 ಕರೆಕ್ಟ್. ನೋಡಿ, ವಿಧಾನ ಪರಿಷತ್ತಿನ ಮೊದಲನೇ ಪ್ರತಿಪಾದನೆ ಕಾರಣ ಕೊಟ್ಟಿದ್ದಾರೆ ಇಲ್ಲಿ. ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನದಾಗಿದೆ. ಇದನ್ನು ಪ್ರತಿಪಾದನೆ ಅದು. ಇದು ಪ್ರತಿಪಾದನೆ ಕರೆಕ್ಟ್ ಐತಿ. ವಿಧಾನ ಪರಿಷತ್ತಿನ ಸ್ಥಾನ ವಿಧಾನಸಭೆಗಿಂತ ಕೆಳಗಿಂದ ಐತಿ. ಯಾಕಂದ್ರೆ ಕೆಳಗಿಂದಂದ್ರೆ ಏನು? ಕೆಲವೊಂದು ವಿಷಯಗಳಲ್ಲಿ ವಿಧಾನಸಭೆಗೆ ಸ್ವಲ್ಪ ಹೆಚ್ಚಿನ ಅಧಿಕಾರ ಇರ್ತದೆ. ವಿಧಾನ ಪರಿಷತ್ತಿಗೂ ಕೂಡ ವಿಧಾನಸಭೆಗಿಂತ ಕೆಲವೊಂದು ವಿಷಯಗಳಲ್ಲಿ, ಎಲ್ಲ ವಿಷಯ ಅಲ್ಲ, ಕೆಲವೊಂದು ವಿಷಯಗಳಲ್ಲಿ ಅದಕ್ಕೂ ಒಂದು ವಿಶೇಷ ಅಧಿಕಾರ ಇರ್ತದೆ. ಓಕೆ, ಬಟ್ ಇಲ್ಲಿ ಕಾರಣವನ್ನು ನೋಡಬೇಕು ನಾವು. ಮೊದಲಿಗೆ ಕಾರಣ ಎಷ್ಟದವ? R1, R2, R3. ಈಗ R1 ನೋಡೋಣ. ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆಯ ಅಪೇಕ್ಷೆಯನ್ನು ಅವಲಂಬಿಸಿದೆ.
ಹೌದಾ? ಸೊ ಇದು ಕರೆಕ್ಟ್ ಐತಿ. ನಮ್ಗೆ ವಿಧಾನ ಪರಿಷತ್ ಬೇಕೋ ಬೇಡೋ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ. ನಮ್ಮ ಭಾರತದಲ್ಲಿ ಎಷ್ಟಿದಾವೆ ಟೋಟಲು? 6 ವಿಧಾನ ಪರಿಷತ್ಗಳಿದ್ದಾವೆ. ಸೊ ವಿಧಾನ ಪರಿಷತ್ ಬೇಕೋ ಬೇಡೋ ಅನ್ನೋದು ಈ ವಿಧಾನಸಭೆ ಡಿಸೈಡ್ ಮಾಡ್ತದೆ. ಸೊ ಇದು ಕರೆಕ್ಟ್ ಆಗ್ತದ. ನೆಕ್ಸ್ಟ್ R2 ಏನಾಗ್ತದೆ? ಮೂಲತಃ ಪರಿಷತ್ತಿನಲ್ಲಿ ಮಂಡನೆ ಆಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆಯು ತಿರಸ್ಕರಿಸಿದ ಕೂಡಲೇ ಅದು ಅಲ್ಲಿಗೆ ಕೊನೆಯಾಗ್ತದೆ. ಇದು ಕೂಡ ಕರೆಕ್ಟು. ರಾಜ್ಯಪಾಲರು ಪರಿಷತ್ತಿನ 1/6 ಸದಸ್ಯರನ್ನು, ಅಂದರೆ 1/6 ನಾಮನಿರ್ದೇಶನ ಮಾಡ್ತಾರೆ. ಇದು ಕೂಡ ಕರೆಕ್ಟು. ಬಟ್ ಇವು R1, R2, R3 ಎಲ್ಲ ಕರೆಕ್ಟ್ ಇದ್ದಾವೆ. ಬಟ್ ಈ ಒಂದು ಪ್ರತಿಪಾದನೆ ಹೇಳಿಕೆಗಾಗಿ, ಅಂದರೆ ಈ ವಿಧಾನ ಪರಿಷತ್ತಿನಿಗಿಂತ ವಿಧಾನಸಭೆ ಹೆಚ್ಚಿದ್ದಂತ ಹೇಳಿದ್ದೀವಿ ನಾವು. ವಿಧಾನಸಭೆ ಹೆಚ್ಚಿಂದ ಅಂದರೆ ಈ ಒಂದು ಕಾರಣದಲ್ಲಿ ಇಲ್ಲಿ R1, R2 ಅಷ್ಟೇ ಏನಾಗ್ತವ? ಕಾರಣಗಳಾಗ್ತವ. ಬಟ್ ಸ್ಟೇಟ್ಮೆಂಟ್ಗಳು ಎಲ್ಲ ಕರೆಕ್ಟ್ ಇದಾವೆ. ಓಕೆ. ಸೊ ಆದ್ದರಿಂದ ಇಲ್ಲ, ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 3 ಆಗುತ್ತೆ. ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದದ್ದು ಯಾವುದೆಂಬುದನ್ನು ಗುರುತಿಸಿ. ಪ್ರಸ್ತಾವನೆ, ಇಲ್ಲಿ ಪ್ರಸ್ತಾವನೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆ ಆಯಿತು. ಹೌದು, ಇದು ಕರೆಕ್ಟ್. ಇದು ಕಾನೂನಾತ್ಮಕ ಸ್ವರೂಪದಲ್ಲ. ಕರೆಕ್ಟ್ ಇದೆ. ಇದನ್ನು ತಿದ್ದುಪಡಿ ಲಾಗದು ಅಥವಾ ಮಾಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಇದು ತಪ್ಪು. ಇದನ್ನು ತಿದ್ದುಪಡಿ ಮಾಡಬಹುದು. ಈಗ ಆಲ್ರೆಡಿ ತಿದ್ದುಪಡಿಯನ್ನು ಮಾಡಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಎ ಮತ್ತು ಬಿ ಮಾತ್ರ, ಇವು ಎರಡೇ ಕರೆಕ್ಟ್. 1949 ನವೆಂಬರ್ 26 ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ? ನೋಡಿ, ಈಗ ತಾನೇ ಕ್ವಶನನ್ನು ನಾವು ನೋಡ್ಕೊಂಡು ಬಂದಿವಿ. ಪ್ರಸ್ತಾವನೆ ತಿದ್ದುಪಡಿ ಮಾಡಲಾಗುವುದು ಅಂತ ನಾವು ನೋಡಿದ್ವಿ ಒಂದು ಮೇಲಿನ ಒಂದು ಕ್ವಶನಲ್ಲಿ. ಬಟ್ ಇಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ನಿಮಗೆ ಈ ಕ್ವಶನನ್ನು ನೋಡಿದ ಕೂಡಲೇ ನಿಮಗೆ ಇದರದ ಆನ್ಸರ್ ಗೊತ್ತಾಗುತ್ತೆ. ನೋಡಿ, ಇದನ್ನು ತಿದ್ದುಪಡಿ ಮಾಡಲಾಗದು. ಇಲ್ಲಿ ಪ್ರಸ್ತಾವನೆಯಲ್ಲಿ ಒಳಗೊಂಡಿರಲಿಲ್ಲ ಅಂದರೆ ಈ 1949 ನಂತರ ತಿದ್ದುಪಡಿ ಆಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಸಮಾಜವಾದಿ, ಸರ್ವಧರ್ಮ ಸಂಭಾವ ಮತ್ತು ಅಖಂಡತೆ, ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ. ಸೊ ಇವು ABC ಇವು ಒಳಗೊಂಡಿರಲಿಲ್ಲ. ಆಮೇಲೆ ಇವೇನು ಮಾಡ್ತಾರೆ? 1976 ಇವುಗಳನ್ನು ಯಾರು ಮಾಡ್ತಾರೆ? 42ನೇ ತಿದ್ದುಪಡಿಗೆ ಅನುಗುಣವಾಗಿ. ಮೂವತ್ತನೇ ಕ್ವಶನ್ ನೋಡಿ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಯಾಗಿ ಹೊರಹೊಮ್ಮಿದೆ. ಪ್ರತಿಪಾದನೆ ಕರೆಕ್ಟ್ ಅದ. ಮತ್ತು ಕಾರಣ ಇದಕ್ಕೇನೈತಿ? ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ಸೊ ಕಾರಣ ಕರೆಕ್ಟು. ಆದ್ದರಿಂದ ಆಪ್ಷನ್ 1 ಕರೆಕ್ಟ್ ಐತಿ. ಎರಡೂ ಕರೆಕ್ಟ್ ಅದಾವ ಮತ್ತು ಪ್ರತಿಪಾದನೆಗೆ ಕಾರಣ ಕೂಡ ಕರೆಕ್ಟ್ ಅದ. ಓಕೆ. ಸೊ ಮುಂದಿನ ಒಂದು ಕ್ವಶನ್ಗಳನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡುವ. ಓಕೆ. ಸೊ ಇವು ಮುಂಬರುವ ನಿಮಗೆ ಒಂದು PDO ನಾನ್ HK ಎಕ್ಸಾಮ್ಗೆ ಉಪಯುಕ್ತ ಆಗುತ್ತೆ. ಧನ್ಯವಾದಗಳು.